ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಾರ್ಥವಾಗಿ ಬೆಕ್ಸಂಬದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ. ಈ ಸಮಾವೇಶದ ನೇತೃತ್ವ ವಹಿಸುವಂತ ನಮ್ಮೆಲ್ಲರ ಹಿರಿಯರು, ಮಾಜಿ ಸಂಸದರು, MLCಗಳಾದ ಪ್ರಕಾಶ್ ಹುಕ್ಕೇರಿ ಅವರೇ, ಆತ್ಮೀಯ ವಿಭಾಗದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರೇ, ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ವೀರಕುಮಾರ್ ಪಾಟೀಲ್ ಅವರೇ, ಕಾಕಸಾಬ್ ಪಾಟೀಲ್ ಅವರೇ, 2 ಬ್ಲಾಕ್ ಅಧ್ಯಕ್ಷರು ಕುಲಕರ್ಣಿ ಅವರು, ಇನ್ನೊಬ್ಬರು ಅನಿಲ್ ಅವರು ಮತ್ತು ಎಲ್ಲ ಘಟಕಗಳ ಚಿಹ್ನೆಯ ಅಧ್ಯಕ್ಷರು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಮಾಧ್ಯಮದ ಮಿತ್ರರೇ, ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. ಮೇ 7ಕ್ಕೆ ಚಿಕ್ಕೋಡಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ನಮ್ಮ ವರಿಷ್ಠರು ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡಬೇಕಂತ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಭೆಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 10 ಮಾಡಿದ್ದೀವಿ, ಟಿಪ್ಪಣಿ ಆಗಿದೆ. ಇನ್ನೂ 4-5 ಕಡೆ ಮಾಡಬೇಕಾಗಿದೆ. ಇವತ್ತು ಚಿಕ್ಕೋಡಿ ಭಾಗದ ಎಕ್ಸಾಂಪಲ್ ಸಭೆ ಮಾಡ್ತಾ ಇದ್ವಿ. ಕಾರ್ಯಕ್ರಮದ ಮೂಲಕ ನಮ್ಮ ಪಕ್ಷಕ್ಕೆ ಯಾವ ರೀತಿ ಮತಗಳನ್ನ ತರಬೇಕು ಮತ್ತು ನಮ್ಮ ಸರ್ಕಾರದ ಸಾಧನೆಗಳನ್ನ ಹೇಳಬೇಕಂತ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಬಂದಾಗ ತನ್ನದೇ ಆದ ಕೊಡುಗೆಯನ್ನು ಈ ನಾಡಿಗೆ, ಭೂಮಿಗೆ ಕೊಟ್ಟಿದ್ದಾರೆ. ಹಿಂದೆ 50 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ರಾಜ್ಯಭಾರ ಮಾಡಿದೆ. ಆ ಸಂದರ್ಭದಲ್ಲಿ ಹಲವಾರು ಜನಪರ ಕಾರ್ಯಕ್ರಮ ಮಾಡಿದೆ. ಅದು ನೀರಾವರಿ ಯೋಜನೆಗಳಿರ್ಬೋದು, ಟೆಲಿಫೋನ್ ಸುಧಾರಣೆ ಇರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ 50 ವರ್ಷಗಳಲ್ಲಿ ದೇಶಕ್ಕೆ ಕೊಡುವುದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ರಾಜ್ಯದಲ್ಲಿ ಯಾವಾಗ ಸರ್ಕಾರ ಬಂದಿದೆ ಕಾಂಗ್ರೆಸ್, ಆ ಸಂದರ್ಭದಲ್ಲಿ ನಾವು ಒಳ್ಳೆ ಕಾರ್ಯಕ್ರಮವನ್ನು ಕೊಡುವ ಮೂಲಕ ಈ ದೇಶದ, ಈ ರಾಜ್ಯ ಜನತೆಗೆ ಬದುಕಲಿಕ್ಕೆ ದಾರಿ ಮಾಡುವಂತ ಪ್ರಯತ್ನ ಆಗಿದೆ. ಹಿಂದೆ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದೆ. ಕೃಷಿ ಹೊಂಡ ಇರಬಹುದು, ವಿಶೇಷವಾಗಿ ಕೆರೆ ತುಂಬುವಂತ ಯೋಜನೆ ಇರಬಹುದು, ರಸ್ತೆಗಳಿರ್ಬೋದು. ಬಹುಶಃ ಮಾಲಿಕಪುರದಿಂದ ಚಿಕ್ಕೋಡಿ ಎಲ್ಲೇ ಮಾದೇವಪ್ಪರ ಮಂತ್ರಿಗಳಿದ್ದಾಗ ಆಗಿದ್ದನ್ನ ತಾವೆಲ್ಲ ನೆನಪಿರ್ಬೇಕು ತಮಗೆಲ್ಲ. ಸೊ ಆ ರೀತಿ ಹಲವಾರು ಕಾರ್ಯಕ್ರಮವನ್ನ ನಾವು ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಮತ ಕೊಡುತ್ತಾ ಇವತ್ತು ಕೇಳಲಿಕ್ಕೆ ಬಂದಿದ್ದೀವಿ. ವಿಶೇಷವಾಗಿ ಅದ್ರ ಜೊತೆಗೆ ಅತ್ಯಂತ ಮಹತ್ವದ ಯೋಜನೆ ಗ್ಯಾರಂಟಿ ಯೋಜನೆ. ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ಭರವಸೆ ನೀಡಿದ್ವಿ ಜನತೆಗೆ, ನಮ್ಮ ಸರ್ಕಾರ ಬಂದ್ರೆ ನಿಮಗೆ 5 ಗ್ಯಾರಂಟಿಗಳನ್ನ ನೀಡ್ತೀವಿ ಅಂತ ಭರವಸೆ ನೀಡಿದ್ದೇವೆ. ಅದನ್ನ ಚಾಚು ತಪ್ಪದೆ ನುಡಿದಂತೆ ನಡೆಯುವ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅಂತ ನಮ್ಗೆ ಹೆಮ್ಮೆ ಕೂಡ ಬಹಳ ಇದೆ. ಯಾಕಂದ್ರೆ ನಾವು ಹೇಳಿದೀವಿ, ನಡೆದಿದ್ದೀವಿ. ಬಿಜೆಪಿ ಅವರು 10 ವರ್ಷಗಳಲ್ಲಿ ಹೇಳೋದಾಯ್ತು, ಒಂದು ಕೂಡ ಜಾರಿ ಆಗಿಲ್ಲ. ಹೇಳೋದಾದ್ರೆ ಲಿಮಿಟೇ ಇಲ್ಲ. ಅದು ಒಂದು ಭಾಷೆನಲ್ಲಿ ಒಂದು ಹೊಸ ಯೋಜನೆ ಹೇಳ್ತಾರ, ಯಾವುದು ಕೂಡ ಜಾರಿ ಮಾಡ್ಲಿಕ್ಕೆ ಆಗಿಲ್ಲ. ಅವರು ಹೇಳೋದು ಮಾತ್ರ ಸಾಕಷ್ಟು ಆಯ್ತು. ಅವರು ಅದೇ ದೇಶಕ್ಕಾಗ್ಲಿ, ರಾಜ್ಯಕ್ಕಾಗ್ಲಿ, ಈ ಜಿಲ್ಲೆಗೆ ಕೊಡುವಂತ ಕೆಲಸ ಯಾವುದು ಕೂಡ ಬಿಜೆಪಿ ಸರ್ಕಾರದ 10 ವರ್ಷ ಮೋದಿ ಸರ್ಕಾರದ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಕಡಿಮೆ ಮಾಡಿರ್ಬೋದು, ಆದ್ರೆ ಈ ನಾಡಿಗೆ ನಮ್ದೇ ಅಂತ ಕೊಡುಗೆಯನ್ನ ಅವನು ಮೈಲಿಗಲ್ಲನ್ನು ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದಕ್ಕಾಗಿ ಕಾಂಗ್ರೆಸ್ ಬೆಂಬಲಿಸಬೇಕು, ಪ್ರಿಯಾಂಕಾ ಅವರನ್ನ ಬೆಂಬಲಿಸಬೇಕಂತ ಕೂಡ ನಾವು ಕೇಳಕ್ಕೆ ಬಂದೆ. ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಕೆಲಸದ ಜವಾಬ್ದಾರಿ ಆಗಲಿ ಕಡಿಮೆ ಇದೆ. ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ಕಳೆದ 30 ವರ್ಷಗಳಿಂದ ಜಿಲ್ಲಾ ಪಂಚಾಯತಿ, MLC, ಮಂತ್ರಿ, ಲೋಕಸಭಾ ಸದಸ್ಯರು, ಕೊನೆಗೆ ಟೀಚರ್ ಆಯ್ಕೆಯಾಗಿದ್ರು. ಎಲ್ಲ ಚುನಾವಣೆಗಳನ್ನ ಮಾಡಿದವರು. ಈ ಸಂದರ್ಭ ಕೂಡ ಅವರ ಜವಾಬ್ದಾರಿ ಇದೆ.
ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗಬೇಕಾಗಿದೆ. ಅವ್ರು ಖಂಡಿತವಾಗಿ ಕಾಂಗ್ರೆಸ್ಸಿಗೆ ಹೆಚ್ಚು ಅಧಿಕ ಮತವನ್ನ ನಾವು ಚಿಕ್ಕೋಡಿಯಿಂದ ನಿರೀಕ್ಷೆ ಮಾಡಿದ್ವಿ, ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿದ್ವಿ ಹೆಚ್ಚು ಮತಗಳನ್ನ. ಯಾಕಂದ್ರೆ ಯಾವುದೇ ಚುನಾವಣೆಯಲ್ಲಿ ಇಲ್ಲಿ ಕಡಿಮೆ ಬಿದ್ದಿಲ್ಲ. ಮೋದಿ ಅವರ ಗಾಳಿ ಇರಬಹುದು, ಬೇರೆ ಗಾಳಿ ಇರಬಹುದು, ಎಂತ ಗಾಳಿ ಇದ್ರು ಕೂಡ ಚಿಕ್ಕೋಡಿಯಲ್ಲಿ ಯಾವ ಪ್ರಕಾಶ್ ಹುಕ್ಕೇರಿ ಗಾಳಿ ಕುಸಿದಿಲ್ಲ. ಗಾಳಿ ಬಂದಾಗ ಕೂಡ 7,000 ಕಡಿಮೆ ಲೀಡ್ ಆಗಿತ್ತು, 14,000 ಆಗಿತ್ತು, 24,000 ಆಗಿದೆ. ಆ ಕೂಡ ಸಂದರ್ಭದಲ್ಲಿ ಅದು ಪ್ರಕಾಶ್ ಹುಕ್ಕೇರಿ ಅವರ ಗಾಳಿ ಬಿಟ್ಟ ಗಣೇಶ್ ಹುಕ್ಕೇರಿ ಅವರ ಗಾಳಿ ಬೀಸ್ತಾನೆ ಇರ್ತದೆ. ಈ ಚುನಾವಣೆಯಲ್ಲಿ ಕೂಡ ಖಂಡಿತವಾಗಿ ಅದು ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಹೆಚ್ಚು ನಾವು ಮತ ಕೊಡಲಿಕ್ಕೆ ಪ್ರಯತ್ನ ಮಾಡೋಣ. ನೀವೆಲ್ಲ ಉತ್ಸಾಹದಿಂದ ಮಾಡಬೇಕು. ಯಾಕಂದ್ರೆ ನಮ್ಮ ಎದುರಾಳಿ ಇಲ್ಲೇ ಪಕ್ಕದಾರ ಕಣ್ಣ ಹಸಿರ ಕಾಣ್ತಾರೆ. ನಿಮ್ಗೆ ಹುಷಾರಿರ್ಬೇಕು. ನಿಮಗೆಲ್ಲ ಅಷ್ಟು ಹಗುರವಾಗಿ ತೆಗೆದುಕೊಳ್ಳಿಕ್ಕೆ ಆಗೋಲ್ಲ. ಅವರು ಚುನಾವಣೆ ಮಾಡ್ಲಿಕ್ಕೆ ಅವ್ರಿಗೂ ಅನುಭವ ಇದೆ ಹೆಂಗ್ ಮಾಡ್ಬೇಕಂತ. ಅದ್ರ ಮೀರಿಸಿ ನಾವು ಇವತ್ತ ವಿಶೇಷವಾಗಿ ಹಿಂದೆ ಹೆಚ್ಚು ನೀವು ಗಮನ ವಹಿಸ್ಬೇಕು. ನಮ್ಮ ಕಾರ್ಯಕರ್ತರು ಶಾಸಕರಂತೆ ಸಂಸದರು ಮಾಡೇ ಮಾಡ್ತಾರೆ. ನಿಮ್ಮ ಜವಾಬ್ದಾರಿ ಕೂಡ ಭಾಳ ಇದೆ. ಅದಕ್ಕಾಗಿ ನೀವೆಲ್ಲ ಪ್ರಿಯಾಂಕೆಗೆ ಆಶೀರ್ವಾದ ಮಾಡೋ ಮೂಲಕ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಬೇಕು. ಮುಂದಿನದಲ್ಲಿ ಅವರು ಒಂದು ಪಕ್ಷಕ್ಕೆ ಮತ್ತೆ ಈ ಭಾಗಕ್ಕೆ ಒಂದು ಆಸ್ತಿಯಾಗಿ ಬೆಳಿತಾರ. ಅವ್ರ ಆಸ್ತಿಯಾಗಿ ಅಂತ ಇನ್ನು ಬಹಳಷ್ಟು ವಯಸ್ಸಿದೆ ಅವರಿಗೆ ರಾಜಕಾರಣಿ ಮಾಡ್ಲಿಕ್ಕೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಭಾಗದಲ್ಲಿ ಅವ್ರಿಗೆ ಸಾಧ್ಯ ಆಗ್ತದೆ. ಸ್ಥಳೀಯ ಶಾಸಕರೊಂದಿಗೆ ಕೂಡಿ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅವ್ರಿಗೆಲ್ಲ ನಾವು ಸಹಕಾರ ಸಪೋರ್ಟ್ ಮಾಡೋಣ. ಕೇಂದ್ರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ NDA ಅಲೈನ್ಸ್ ಅವಶ್ಯಕತೆ ಇದೆ. ತಾವು ನೋಡ್ತಾ ಇದ್ರೆ ಯಾವ ರೀತಿ ದಿಲ್ಲಿಯಲ್ಲಿ ಆಡಳಿತ ನಡೀತಾ ಇದೆ, ಸರ್ಕಾರದ ಕೇಂದ್ರ ಸರ್ಕಾರ ನಡೀತಾ ಇದೆ, ತಾವು ನೋಡ್ತಾ ಇದೀವಿ. ಅದಕ್ಕೆ ಕೊನೆ ಕಾಣಿಸ್ಲಿಕ್ಕೆ ಅದು ಚಿಕ್ಕೋಡಿಯಲ್ಲಿ ಪ್ರಿಯಾಂಕ ಇರ್ಬೋದು, ಬೆಳಗಾವಿಯಲ್ಲಿ ಮೃಣಾಳ ಇರ್ಬೋದು, ರಾಜ್ಯದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಬೇಕಂತ ಆಶಿಸುತ್ತಾ ಈ ಭಾಗದಲ್ಲಿ ಸಾಕಷ್ಟು ಪ್ರಕಾಶ್ ಹುಕ್ಕೇರಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ನಾವು ಕೂಡ ನಮ್ಮ ಇಲಾಖೆಯಿಂದ ವಿಶೇಷವಾಗಿ PWD ಸಾಕಷ್ಟು ಅನುದಾನವನ್ನ ಕೊಡುವಂತ ಪ್ರಯತ್ನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಹೆಚ್ಚು ರಸ್ತೆಗಳಿಗೆ ನಾವು ಗಮನ ಹರಿಸುವ ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತಾ, ಎಲ್ಲ ಹೆಚ್ಚು ಜವಾಬ್ದಾರಿ ಸ್ಥಳೀಯ ನಿಮ್ಮ ಮೇಲಿದೆ, ಇಲ್ಲಿ ಶಾಸಕರು ಸಂಸದ ಮೇಲಿದೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಾವು ಹಸ್ತದ ಬದಲಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಮಾತನ್ನು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.